ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಇದು ಒಂದು ಬ್ಲೌಸ್ ರೀ. ಇದನ್ನು ನನಗೆ ಅಳತಿ ಬ್ಲೌಸ್ ಕೊಟ್ಟಿದ್ರು ನೋಡಿರಿ, ಅಳತಿ ಬ್ಲೌಸ್ ಅಂತ ಕೊಟ್ಟಿದ್ರಿ. ಈ ಬ್ಲೌಸ್ನು ನಾನು ಹೊಲ್ದಿನಿ ನೋಡಿರಿ ನನ್ನ ಕಸ್ಟಮರಿಗೆ. ಈ ಬ್ಲೌಸ್ನ ನಾನು ಹೊಲದು ಕೊಟ್ಟಿದ್ದರೆ ಅವರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಲಿಕ್ಕತ್ತಿತ್ತು ನೋಡಿರಿ. ಅವ್ರಿಗೆ ಈ ಒಂದು ಬ್ಲೌಸ್ ಭಾಳ ಮಸ್ತ್ ಫಿಟ್ಟಿಂಗ್ ಕುಂತಿತ್ತಂತ ಥ್ರೆಡ್ ಪೈಪಿಂಗ್ ಮಾಡಿ ನೋಡಿರಿ ಬ್ಲೌಸ್ಗೆ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಟ್ಟನಿ. ಈ ಬ್ಲೌಸ್ ಹೊಲದು ಕೊಟ್ಟ ಮ್ಯಾಗ ಅವ್ರು ನನಗೆ ಮತ್ತಷ್ಟು ಬ್ಲೌಸ್ ತೊಗೊಂಬಂದು ಕೊಟ್ಟರು. ಬ್ಲೌಸ್ ಸ್ಟಿಚಿಂಗ್ ಭಾಳ ಚಲೋ ಐತ್ರಿ, ನಿಮ್ದು ಕಟಿಂಗ್ ಭಾಳ ಚಲೋ ಐತಿ, ಫಿಟ್ಟಿಂಗ್ ಭಾಳ ಚಂದ ಕೂತೈತಿ ಅಂತ ಹೇಳಂದು ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ ನನಗೆ ತೊಗೊಂಬಂದು ಕೊಟ್ಟಿದ್ರು ನೋಡಿರಿ. ಅಳತಿ ಬ್ಲೌಸ್ ನಾ ಹೊಲ್ದಂಥ ಬ್ಲೌಸ್ ಅದ ಬ್ಲೌಸ್ನ ಕೊಟ್ಟಿದ್ರಿ, ಇದ ಸೇಮ್ ಸೈಜ್ ಹೊಲದು ಕೊಡ್ರಿ ಅಂತ ಹೇಳಿ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ನ ನನಗೆ ಕೊಟ್ಟಿದ್ರಿ. ಈ ಒಂದು ಬ್ಲೌಸ್ನ ನಂಗೆ ಸ್ಟಿಚ್ ಮಾಡಿ ಕೊಡ್ರಿ, ಭಾಳ ಚಂದ ಮಾಡಿರಿ ನೀವು ಸ್ಟಿಚಿಂಗ್ ಅಂತೇಳಿ ಕಸ್ಟಮರ್ ನಂಗೆ ತೊಗೊಂಬಂದು ಕೊಟ್ಟಿದ್ರಿ. ಮೊದಲೇ ಹೇಳಿದ್ನಲ್ರಿ ನಿಮ್ಗೆ, ನನಗೆ ಒಂದು ಬ್ಲೌಸ್ ನಿಮಗೆ ಕಸ್ಟಮರ್ ತಂದು ಕೊಟ್ರಂದ್ರೆ, ಹೊಸ ಕಸ್ಟಮರ್ ಚಲೋ ಸ್ಟಿಚ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಮತ್ತಷ್ಟು ಬ್ಲೌಸ್ಗಳನ್ನ ತಂದು ಕೊಡ್ತಾರಂತ ಹೇಳಿದ್ನಲ್ರಿ. ಈಗ ನೋಡಿರಿ, ಈ ಒಂದು ಬ್ಲೌಸ್ನ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ನ ಹೆಂಗೆ ಹೊಲಿಲಿಕ್ಕೆ ಹೇಳ್ಯಾರ ಅಂತಂದ್ರೆ, ಬ್ಯಾಕ್ ಸೈಡ್ ಅವ್ರು ಹೆಂಗೆ ಹೇಳ್ಯಾರಂತ ನಿಮ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಮೊದಲು ಹೇಳ್ತೇನೆ ನೋಡಿರಿ. ಆಮೇಲೆ ಅದ್ರ ಕಟಿಂಗ್ನು ನಿಮ್ಗೆ ತೋರಿಸ್ತೀನಿ, ಸ್ಟಿಚಿಂಗ್ ತೋರಿಸ್ತೀನಿ. ಈಗ ನೋಡಿರಿ, ಇದು ಫ್ರಂಟ್ ರೌಂಡ್ ನೆಕ್ ಇಟ್ಟೇನ್ರಿ. ಅವ್ರೇನಂದ್ರೆ ಫ್ರಂಟ್ ಇದೇ ಥರ ರೌಂಡ್ ನೆಕ್ ಇರಲಿ ಅಂತಲೇ ಹೇಳ್ಯಾರಿ. ಬ್ಯಾಕ್ ಸೈಡ್ ಯಾವ ಥರ ಅವ್ರು ನನಗೆ ಹೇಳ್ಯಾರಂದ್ರೆ ರೀ, ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ಗೆ ಬ್ಯಾಕ್ ಸೈಡ್ ನನಗೆ ಅವರ ಬೋಟ್ ನೆಕ್ ಇರಲಿ, ಬ್ಯಾಕ್ ಸೈಡ್ ಆದ್ರೆ ಪೂರ್ತಿ ಕ್ಲೋಸ್ ಇರಲಿ, ಮ್ಯಾಗಷ್ಟು ಬೋಟ್ ನೆಕ್ ಇರಲಿ, ಪೂರ್ತಿ ಕ್ಲೋಸ್ ಇರಲಿ. ನನಗೆ ಮಿಡಲ್ ಏನೈತಲ್ಲ ಸಾರಿ ಕಲರ್ದ ಈ ಥರ ಬಟನ್ ಹಚ್ಚಂತ ಹೇಳ್ಯಾರ ನೋಡ್ರಿ. ಇದು ನಮ್ಗೆ ಮೇನ್ ಪ್ಯಾಟರ್ನ್ ರೀ, ಅವ್ರು ಹೇಳ್ದಂಥ ಪ್ಯಾಟರ್ನ್ ಇದು ಮೇನ್ ಐತೆ ನೋಡ್ರಿ. ಸ್ಲೀವ್ಸ್ ಬಂದ್ಬಿಟ್ಟು ಎಲ್ಬೋ ಸ್ಲೀವ್ಸ್ ನೋಡ್ರಿ. ಇಲ್ಲಿ ಮೇನ್ ಪ್ಯಾಟರ್ನ್ ಏನಂದ್ರೆ ಫ್ರಂಟು ರೌಂಡ್ ಅದು ಹೆಂಗೈತಲ್ಲ ನೆಕ್ ಅಳತಿ ಬ್ಲೌಸ್ ಕೊಟ್ರಲ್ರಿ ಹಂಗೆ ಇರಲಿ, ಬ್ಯಾಕ್ ಸೈಡ್ ಈ ಥರ ಬೋಟ್ ನೆಕ್ಕು, ಬ್ಯಾಕ್ ಈ ಥರ ಬಟನ್ ಹಚ್ಚ್ರಿ ಅಂತ ಹೇಳ್ಯಾರ. ಇದ್ರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ಕಿಪ್ ಮಾಡಲಾರ್ದ ನನ್ನ ವಿಡಿಯೋನ ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಐತ್ರಿ. ಬಿಗಿನರ್ಸು ನೀವು ತಪ್ಪಲಾರ್ದ ನೋಡ್ಬೇಕು ನೋಡ್ರಿ. 34 ಸೈಜಿಂದು ಈ ಒಂದು ಬ್ಲೌಸ್ದಾಗ ಕಟಿಂಗ್ ಮಾಡಿ ನಿಮ್ಗೆ ಈ ಒಂದು ವಿಡಿಯೋದಾಗ ತೋರಿಸ್ತೀನಿ. ಎಲ್ಲರೂ ನೀಟಾಗಿ ನೀವು ಕೇಳ್ಕೊರಿ. ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಬಿಟ್ಟು ಇನ್ನೊಂದ್ಸಲ ಈ ಒಂದು ವಿಡಿಯೋನ ನೋಡ್ರಿ. ಫ್ರಂಟ್ ಪಾರ್ಟ್ ನಾರ್ಮಲ್ ರೌಂಡ್ ನೆಕ್ ಇಡಬೇಕು, ಬ್ಯಾಕ್ ಪಾರ್ಟ್ ಈ ಥರ ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಲ್ರಿ. ಬೋಟ್ ನೆಕ್ ಇಟ್ಬಿಟ್ಟು ಈ ಥರ ಬ್ಯಾಕ್ ಸೈಡ್ ಬಟನ್ ಇಡ್ಬೇಕು. ಯಾವತ್ತೂ ಯಾವ ಕಸ್ಟಮರ್ ಬಂದರೂ ಈ ಥರ ಡ್ರಾ ಮಾಡಿ ಅವರಿಗೆ ತೋರಿಸ್ಬೇಕು, ಒಂದು ಐಡಿಯಾ ಬರ್ತೈತ್ರಿ ಅವರಿಗೆ. ಅದಕ್ಕಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಾಗ ಡ್ರಾ ಮಾಡಿ ತೋರಿಸ್ತಿದ್ದೆ ನೋಡ್ರಿ. ಈ ಥರ ನೀವು ಮಾಡಿ ತೋರಿಸ್ಬೇಕು ಅವ್ರಿಗೆ. ಅವ್ರು ಹೆಂಗೆ ಹೇಳ್ತಾರೆ ನಿಮ್ಗೆ, ಹಿಂಗೇನ್ರಿ ಮೇಡಮ್ ಅಂಥೇಳಿ ನೀವು ಡ್ರಾ ಮಾಡಿ ತೋರಿಸಿದ್ರೆ ನಾವು ಮಾತಾಡೋದ್ರ ಮ್ಯಾಗನ ನಮ್ಮ ಕಸ್ಟಮರ್ನ ಕ್ಯಾಚ್ ಮಾಡ್ಕೋಬೇಕು ನೋಡ್ರಿ. ನಾನು ನಿಮ್ಗೆ ಅದು ಒಂದು ಟಿಪ್ಸ್ ಅಂತ ನಿಮ್ಗೆ ಹೇಳತ್ತೀನಿ. ಭಾಳ ಟಿಪ್ಸ್ಗಳು ಅದಾವೆ, ಗೋಲ್ಡನ್ ಟಿಪ್ಸ್ ನಿಮ್ಗೆ ಬೇಕಾತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನನ್ನ ವೀಡಿಯೋಸ್ಗಳನ್ನ ನೋಡ್ಕೊತ ಹೋದ್ರೆ ಸ್ಟಿಚಿಂಗ್ ಒಳಗೆ ರಗಡ್ ಟಿಪ್ಸ್ಗಳನ್ನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಈಗ ನೋಡ್ರಿ, ಅಳತಿ ಬ್ಲೌಸ್ನ ಇಟ್ಕೊಂಡೇನು ನೋಡ್ರಿ. ಇಲ್ಲಿ ಅಳತಿ ಬ್ಲೌಸ್ನ ಅದ್ರ ಪ್ರಕಾರ ನಿಮ್ಗೆ ಬ್ಲೌಸ್ನ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ. ಅಳತಿ ಬ್ಲೌಸ್ ಯೂಸ್ ಮಾಡ್ಕೊಂಡು ಹೆಂಗೆ ನಾವು ಬ್ಲೌಸ್ ಕಟ್ ಮಾಡ್ಬೇಕಂತ ಹೇಳಿ. ಈ ಅಳತಿ ಬ್ಲೌಸ್ ಒಳಗೆ ಇವ್ರದ್ದು 8.5 ಐತೆ ನೋಡ್ರಿ. ಇಲ್ಲಿ ಅರ್ಧ ಪಾರ್ಟ್ ನಾನು ನಿಮ್ಗೆ ಅಳತಿ ಇಟ್ಕೊಂಡು ತೋರ್ಸಾತೀನಿ ನೋಡ್ರಿ. 8.5 ಇದ್ದಾಗ ಏನು ಮಾಡ್ಬೇಕಂದ್ರೆ ನಾವು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕು, 9 ತೊಗೋಬೇಕು. ಯಾಕಂದ್ರೆ ಇಲ್ಲಿ ಟಕ್ಸ್ ಹಿಡಿತೀವಲ್ರಿ, 4 ಟಕ್ಸು, ಅಲ್ಲೊಂದು ಅರ್ಧ ಇಂಚ್ ಹೋಗ್ತೈತ್ರಿ. ಆಮೇಲೆ 8.5 ಇದ್ರೆ 9 ಇಂಚ್ ತೊಗೊಂಡು 2 ಇಂಚ್ ಮತ್ತು 10, 11 2 ಇಂಚ್ ನಾವು ಮಾರ್ಜಿನ್ ಬಿಡ್ಬೇಕು ನೋಡ್ರಿ. ಅಷ್ಟರದ್ದು ನಾವು ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ಬಟ್ಟಿನ ನಾವು ಮೊದ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಇಲ್ಲಿ ಕೆಳಗೆ ಏನೈತಲ್ರಿ, ನಾವು ಮೊದಲು ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡ್ರಿ. ಬಿಗಿನರ್ಸಿಗೆ ಅರ್ಥ ಆಗಲಿ ಅಂತ ಭಾಳ ಅಂದ್ರೆ ಭಾಳ ನೀಟಾಗಿ ನಿಮಗೆ ಹೇಳ್ಕೊಡಕ್ಕೆ ಕುಂತೇನ್ರಿ. ನೀವು ಸ್ಕಿಪ್ ಮಾಡಲಾರ್ದ ಈ ಒಂದು ವಿಡಿಯೋ ನೋಡಿದ್ರಂದ್ರೆ ಕಟಿಂಗ್ ವಿಡಿಯೋನ 34 ಸೈಜಿಂದು ನೀಟಾಗಿ ನಿಮ್ಗೆ ಗೊತ್ತಾಗ್ತೈತಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಹೇಳತ್ತೀನಿ. ಆಮೇಲೆ ಅಳತಿ ಬ್ಲೌಸ್ನ ಯೂಸ್ ಮಾಡ್ಕೊಂಡು ಹೆಂಗೆ ನಾವು ಕಟ್ ಮಾಡ್ಬೇಕು ಬ್ಲೌಸ್ ಅನ್ನೋದನ್ನ ಈ ಒಂದು ವಿಡಿಯೋದಾಗ ಹೇಳ್ಕೊಡತ್ತೀನಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ. ಇದ್ರದ್ದು ಈ ಬ್ಲೌಸಿಂದು ಫುಲ್ ಲೆಂತು 14.5 ಐತಿ ನೋಡ್ರಿ. 14.5 ಐತಿ. ಅದಕ್ಕೆ ನಾ ಇಲ್ಲಿ 15 ಇಂಚನ್ನ ತೊಗೊಂಡೇನಿ. ಈ ಒಂದು ಕಟ್ಟಿಂಗ್ ಫುಲ್ ಚೇಂಜ್ ಐತ್ರಿ. ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾ ಹೆಂಗೆ ಕಟ್ ಮಾಡ್ತೀನಿ ಕಸ್ಟಮರ್ ಬ್ಲೌಸ್ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸೀನಿ. ಇಲ್ಲಿ ನೋಡ್ರಿ, 14.5 ಅವ್ರದ್ದು ರೆಡಿ, 14.5 ಫುಲ್ ಅಂತ ಐತಿ ಅಂದಾಗ ನಾನು ಇಲ್ಲಿ 15 ಇಂಚ್ ತೊಗೊಂಡು 1 ಇಂಚು ಮೈನಸ್ ಮಾಡ್ಕೊಂಡೀನಿ. 1 ಇಂಚ್ ಮೈನಸ್ ಮಾಡ್ಕೊಂಡು ಈ 1 ಇಂಚ್ ಏನು ಮೈನಸ್ ಮಾಡ್ಕೊಂಡೇನಲ್ಲ, ಇಲ್ಲಿಂದ ಫ್ರಂಟ್ ಪಾರ್ಟಿಂದು ಮಾರ್ಕ್ನ ನಾವು ಹಾಕೋಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಈ ಕಟ್ಟಿಂಗ್. ಈ ಥರನೂ ನೀವು ಕಟಿಂಗ್ ಮಾಡ್ಕೋಬೋದು ರೀ. ಕಟಿಂಗ್ ಮಾಡುವಾಗ ಫಸ್ಟ್ ಕೆಲವೊಬ್ಬರು ಬ್ಯಾಕ್ ನೆಕ್ ಫಸ್ಟ್ ಕಟ್ ಮಾಡ್ಕೋತಾರೆ, ಆಮೇಲೆ ಫ್ರಂಟ್ ನೆಕ್ ಕಟ್ ಮಾಡ್ತಾರೆ. ಕೆಲವೊಬ್ಬರು ಫ್ರಂಟ್ ನೆಕ್ ಫಸ್ಟ್ ಕಟ್ ಮಾಡ್ಕೋತಾರೆ, ಆಮೇಲೆ ಬ್ಯಾಕ್ ನೆಕ್ ಕಟ್ ಮಾಡ್ತಾರೆ. ಇನ್ನೂ ಕೆಲವೊಬ್ಬರು ಸ್ಲೀವ್ಸ್ ಮೊದಲು ಕಟ್ ಮಾಡ್ಕೊಂಡು ಫ್ರಂಟ್ ಬ್ಯಾಕು ಕಟ್ ಮಾಡ್ಕೋತಾರೆ. ಈಗ ನೋಡ್ರಿ, ಅವ್ರು ನನಗೆ ಬ್ಯಾಕ್ ಸೈಡ್ ಏನಂದ್ರು
ಪೂರ್ತಿ ಕ್ಲೋಸ್ ಇರಲಿ, ಬಟನ್ ಬರಲಿ ಅಂತ ಹೇಳಿದ್ರು. ಮೊದಲು ನಾವು ಅವ್ರ ಶೋಲ್ಡ್ರ್ ಎಷ್ಟೈತೆ ಅಂತ ನೋಡ್ಕೋಬೇಕು. ಆ ಥರ ನಾವು ಪ್ಯಾಟರ್ನ್ ಕಟ್ ಮಾಡಬೇಕಂದ್ರೆ ಈ ಥರ ನಾವು ಶೋಲ್ಡ್ರ್ ಬಿಡ್ತು ನೆಕ್ ಬಿಡ್ತು ಇಡಬೇಕು. ಅದಕ್ಕೆ ನಿಮ್ಗೆ ನೀಟಾಗಿ ತೋರ್ಸಾತೀನಿ. ಅವ್ರದ್ದು ಶೋಲ್ಡ್ರು 13 ಇಂಚ್ ಐತಿ ಅಂದ್ರೆ ಅದ್ರ ಅರ್ಧ ಕರೆಕ್ಟ್ ತೊಗೋಬೇಕು ನೋಡ್ರಿ. 6.5 ಇಂಚಿಗೆ ನಾವಿಲ್ಲೇ ಮಾರ್ಕ್ ಹಾಕೋಬೇಕ್ರಿ. ಯಾಕಂದ್ರೆ ಅವ್ರಿಗೆ ಈ ಕಡೆ ಬೆನ್ ಸೈಡ್ ಅವ್ರಿಗೆ ಕರೆಕ್ಟ್ ಒಂದು ಬಟ್ಟೆ ಕುಂದ್ರಬೇಕು, ಬಿಗ್ದಂಗೆ ಅನ್ನಿಸ್ಬಾರ್ದು. ಅವ್ರದ್ದೇನು ಶೋಲ್ಡ್ರ್ ಐತಲ್ಲ ಅದ್ರ ಅರ್ಧ ಕರೆಕ್ಟು. 13 ಶೋಲ್ಡ್ರ್ ಇದ್ರೆ ಅದ್ರ ಅರ್ಧ 6.5 ಕರೆಕ್ಟ್ ತೊಗೊಂಡು 3 ಇಂಚು ಶೋಲ್ಡ್ರ್ ವಿಡ್ತ್ ಬಿಟ್ಟು 3.5 ಇಂಚ್ನ ನೆಕ್ ವಿಡ್ತ್ ಬಿಟ್ಟೆ ನೋಡ್ರಿ. ಹಂಗೆ ನೀಟಾಗಿ ನಾವು ಶೋಲ್ಡ್ರದು ತೊಗೊಂಡ್ರೆ ನಮ್ಗೆ ಆ ಥರ ಒಂದು ಬ್ಯಾಕ್ ಸೈಡ್ ಪ್ಯಾಟರ್ನ ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ನ ಮೊದಲು ನಿಮಗೆ ಕಟ್ ಮಾಡಿ ತೋರ್ಸಾತೇನೆ ನೋಡ್ರಿ. ಇಲ್ಲಿ 6.5 ಇಂಚ್ ನಾನು ಇದು ಆರ್ಮ್ ಹೋಲ್ ಡೌನಿಂಗ್ 6.5 ಇಂಚಿಗೆ ಮಾಡ್ಕೊಂಡೇನಿ ರೀ. ಶೋಲ್ಡ್ರ್ ಬಿಡ್ತು 6.5 ಇಂಚ್ ತೊಗೊಂಡೆ. ಆಮೇಲೆ ಆರ್ಮ್ ಹೋಲ್ ಡೌನಿಂಗು 6.5 ಇಂಚ್ ಮಾಡಿದೆ. ಇಲ್ಲಿ ನನಗೆ ನನ್ನ ಮಗನ ಲೈನಿಂಗ್ ಫಾಲ್ಸು ಎಲ್ಲ ತೊಗೊಂಬಂದು ಕೊಡ್ತಾನೆ ರೀ. ಲೈನಿಂಗ್ ಫಾಲ್ಸ್ ಇಲ್ಲೇ ಪಕ್ಕದಾಗ ಅಂಗಡಿ ಒಳಗೆ ಸಿಗ್ತೈತಿ. ನನ್ನ ಕಡೆ ಇದ್ದಂಥ ಕಲರ್ ಬಿಟ್ಟು ಬೇರೆ ಏನಾರ ಬೇಕಾತಾರೋ ಮಗ ಹೇಳ್ತೀನಿ, ಅವ್ನು ಈ ಥರ ನಂಗೆ ತಂದು ಕೊಡ್ತಾನೆ ನೋಡಿರಿ. ಹೆಲ್ಪ್ ಮಾಡ್ತಾನೆ ರೀ ನನ್ನ ಮಗನು. ಈಗ ನೋಡಿರಿ ನಾನು ಇಲ್ಲಿ 6.5 ಇಂಚಿಗೆ ಆರ್ಮ್ ಹೋಲ್ ಡೌನಿಂಗ್ ಮಾಡಿಕೊಂಡು 9 ಇಂಚು ಫಿಟ್ಟಿಂಗ್ ಅವ್ರದ್ದು 8.5 ಇಂಚು ಫಿಟ್ಟಿಂಗ್ ಐತಲ್ರಿ 34 ಸೈಜಿನ ಬ್ಲೌಸು. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡೇನಿ. 9 ಇಂಚು ಪ್ಲಸ್ 2 ಇಂಚ್ ಮಾರ್ಜಿನು. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಯಾಕೆ ಮಾರ್ಕ್ ಮಾಡ್ಕೊಳತ್ತೇನೆ ಅಂದರೆ ಇಲ್ಲಿ ಕ್ರಾಸ್ ಪಟ್ಟಿದು ಶೇಪ್ ಹಾಕೊಳ್ಳೋದು ನೋಡ್ರಿ. ಮ್ಯಾಗಿಲ್ಲಿ 1.5 ಇಂಚಿಗೂ ಮಾರ್ಕ್ ಮಾಡಿಕೊಂಡು ಈಗ ನಾರ್ಮಲ್ ಆಗಿ ನಾವು ಕ್ರಾಸ್ ಪಟ್ಟಿ ಶೇಪ್ನ ಇಲ್ಲಿ ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನಿಮ್ಗೆ ಹಾಕತ್ತೀನಿ. ಕರ್ವ್ ಸ್ಕೇಲ್ ಯೂಸ್ ಮಾಡ್ಬೇಕ್ರಿ. ಬಿಗಿನರ್ಸಿಗೆ ಹೆಲ್ಪ್ಫುಲ್ ಭಾಳ ಐತಿ. ನಾನು ಯೂಸ್ ಮಾಡೋದಿಲ್ಲ, ನಾನು ಪಟಾಫಟ್ ಅಂತ ಕಟ್ ಮಾಡಿಬಿಡ್ತೀನಿ ಮಾರ್ಕ್ ಹಾಕ್ಕೊಂಡು. ಇಲ್ಲಿ ನಾನು ನಿಮಗೆ ಯಾಕೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ ತೋರ್ಸಾತೇನೆ ಅಂದ್ರೆ ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋ ತಂದೇನಲ್ರಿ. ಈ ಒಂದು ಟಿಪ್ಸ್ನ ನಿಮಗೂ ಹೇಳಲಿಕ್ಕಂತ ಬಂದೇನಿ. ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರೆ ನಿಮಗೆ ಶೇಪ್ ಭಾಳ ಲಗುನ ಚಂದಗೆ ಬರ್ತೈತಿ. ಇದು ಒಂದು ನಿಮಗೆ ಟಿಪ್ಪು. ಬಿಗಿನರ್ಸ್ ನೀವು ಮೊದಲು ಬ್ಲೌಸ್ ಕಟ್ ಮಾಡೋ ಮುಂದೆ ಕರ್ವ್ ಸ್ಕೇಲ್ ಅನ್ನೋದನ್ನ ತೊಗೊಂಡಿಟ್ಕೋರಿ. ಇಲ್ಲಿ ನೋಡ್ರಿ ನಾನು ಆರ್ಮ್ ಹೋಲ್ದ ಶೇಪು ಇಲ್ಲಿ 1 ಇಂಚು ಮ್ಯಾಗಿಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚು ಮತ್ತು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಶೇಪ್ನ ಹಾಕಿದೆ. ಆರ್ಮ್ ಹೋಲ್ ಶೇಪ್ ಹಾಕ್ಕೊಳ್ಳೋತ್ಲೇ ನಾವು ಮೇನ್ ಏನು ನೋಡ್ಕೋಬೇಕಂದ್ರೆ ಅಳತಿ ಬ್ಲೌಸ್ ಏನೈತಲ್ರಿ, ಈ ಒಂದು ಅಳತಿ ಬ್ಲೌಸು ಆರ್ಮ್ ಹೋಲ್ದು ರೌಂಡ್ ಎಷ್ಟೈತಿ ಅಂತ ನಾವು ನೋಡ್ಬೇಕು. ಮೊದಲಿಲ್ಲಿ ಅರ್ಧ ಆರ್ಮ್ ಹೋಲ್ ರೌಂಡ್ ಎಷ್ಟೈತಿ ಅಂತ ನೋಡ್ಕೊಳತ್ತೀನಿ ನೋಡ್ರಿ. ಅವ್ರದ್ದೊಂದು ಅಳತಿ ಬ್ಲೌಸ್ ಏನು ಕೊಟ್ಟಿದ್ರಲ್ಲ ಅದು ಅರ್ಧ ನಮ್ಗೆ 8.5 ಐತಿ. 8.5 ಅಂದ್ರೆ ಅದ್ರ ಡಬಲ್ 17 ಇಂಚ್ ಆಗ್ತೈತಿ. ಈಗ ನಾವು ಇಲ್ಲಿ ಅರ್ಧ ಇಂಚ್ ಮ್ಯಾಗ ಮಾರ್ಜಿನ್ ಪರ್ಪಸ್ ಅಂದ್ರೆ ಸ್ಟಿಚಿಂಗ್ ಪರ್ಪಸ್ ಬಿಟ್ಟು 8.5 ಕರೆಕ್ಟ್ ಬರಂಗೆ ನೋಡ್ಬೇಕು ನೋಡ್ರಿ. ಇಲ್ಲಿ 9 ಇಂಚ್ ಕರೆಕ್ಟ್ ಬಂದೈತಿ. 8.5 ಕರೆಕ್ಟ್ ಆಗ್ತೈತ್ರಿ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚಿನ ನಾವು ಟಕ್ಸ್ ಹಿಡಿದ್ವಿ ಅಂದ್ರೆ ಅಲ್ಲಿ 8.5 ಪರ್ಫೆಕ್ಟ್ ಬರ್ತೈತಿ. ಈ ಒಂದು ಆರ್ಮ್ ಹೋಲ್ದು ನಾವು ರೌಂಡ್ದು ಶೇಪ್ ಹಾಕ್ಯವಲ್ಲ ಅದು ಪರ್ಫೆಕ್ಟ್ ಐತಿ ನೋಡ್ರಿ. ಈಗ ನೋಡ್ರಿ ಫ್ರಂಟ್ ಪಾರ್ಟದ್ದು ಎಷ್ಟು ಐತಿ ಫುಲ್ ಲೆಂತು ಅಂತ ನೋಡಾತೇನೆ ರೀ. ನೆಕ್ದು ಫುಲ್ ಲೆಂತ್ ಅವ್ರದ್ದು 7 ಇಂಚ್ ಐತಿ. ಇಲ್ಲಿ 3.5 ಇಂಚು ಇಲ್ಲಿ ಮತ್ತು ನಾವು 3.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಏನು ಮಾಡ್ಬೇಕು ರೀ, ನೀಟಾಗಿ ಇಲ್ಲಿ ನಾನು ನೆಕ್ ಶೇಪ್ನ ಹಾಕೊಳತ್ತೇನೆ ನೋಡಿರಿ. ಭಾಳ ಚಂದ ಬರ್ತೈತ್ರಿ. ಈಗ ನಾರ್ಮಲ್ ಆಗಿ ನಾವು ಶೋಲ್ಡ್ರ್ ಬಿಡ್ತು 5.5 ಇಂಚ್ ರೌಂಡ್ ನೆಕ್ಕಿನ ಬ್ಲೌಸ್ ಹೊಲಿತೇವಲ್ರಿ, ಅದಕ್ಕಿಂತರೂ ಈ ಒಂದು ನೆಕ್ಕಿನ ಸಲುವಾಗಿ ಶೋಲ್ಡ್ರದ್ದು ಬಿಡ್ತು 6.5 ಇಂಚ್ ಅಂದ್ರೆ ಶೋಲ್ಡ್ರ್ ಅರ್ಧ 6.5 ಇಂಚ್ ಇಟ್ಕೊಂಡು ಶೋಲ್ಡ್ರ್ ಕಡೆ ನಾವು ಇಟ್ಟಿರ್ತೀವಲ್ಲ ಫ್ರಂಟ್ ನೆಕ್ ಭಾಳ ಚಂದ ಬರ್ತೈತ್ರಿ. ಅದು ನೀಟಾಗಿ ಬರ್ತೈತಿ, ರೌಂಡ್ ಬರ್ತೈತಿ. ಈಗ ನೋಡಿರಿ ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡಿದೆ. ಈ ಥರ ನಾನು ಮಾರ್ಕ್ ಹಾಕ್ಕೊಂಡೆ ನಿಮ್ಗೆ. ಈಗ ಫ್ರಂಟ್ ಪಾರ್ಟ್ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾವೀಗ ಇದ್ರ ಪ್ರಕಾರನ ನಾವು ಬ್ಯಾಕ್ ಪಾರ್ಟ್ನ ಹೆಂಗೆ ಕಟ್ ಮಾಡೋದಂತ ತೋರಿಸ್ತೀನಿ. ನಿಮಗೆ ಈಸಿಯಾಗಿ ತಿಳಿದೈತಿ ಅಂತ ನಾನು ಅನ್ಕೊಂಡಿನಿ. ತಿಳಿದಿಲ್ಲ ಅಂದರೆ ಇನ್ನೊಮ್ಮೆ ನೀವು ಈ ಒಂದು ವಿಡಿಯೋನ ರಿವರ್ಸ್ ನೀವು ಇನ್ನೊಮ್ಮೆ ನೋಡಿರಿ. ಈಗ ನೋಡಿರಿ ಫ್ರಂಟ್ ಪಾರ್ಟ್ ಕಟ್ ಮಾಡಿದೆ. ಅದಾದಮೇಲೆ ಇಲ್ಲಿ ನಾನು ನೋಡ್ರಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಇಟ್ಕೊಂಡ್ಬಿಟ್ಟು ನೋಡ್ರಿ ಇಲ್ಲ ಬ್ಯಾಕ್ ಪಾರ್ಟಿನ ಮಾರ್ಕ್ ಹಾಕೊಳತ್ತೀನಿ. ಇಲ್ಲಿ ಮಾರ್ಜಿನ್ ಎಲ್ಲೆಲ್ಲ ಐತಿ ಕಟ್ಟು ನಾನು ಮಾರ್ಕ್ ಹಾಕೊಳಕುಂತೇನೆ ನೋಡ್ರಿ. ಫ್ರಂಟ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕೊಳಕ್ಕೆ ತೋರಿಸ್ಲಿಕ್ಕತ್ತೇನಿ. ಈ ಬಿಗಿನರ್ಸ್ ಲಕ್ಷ್ಯ ಕೊಟ್ಟು ನೋಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಈಗ ನೋಡ್ರಿ ಕೆಳಗಡೆ 1.5 ಇಂಚಿಗೆ ನಾನು ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೊಳತ್ತೇನೆ ರೀ. ಯಾಕಂದ್ರೆ ಫ್ರಂಟ್ ಪಾರ್ಟ್ ತಗೊಳ್ಳೋ ಮುಂದೆ 1 ಇಂಚ್ ಮೈನಸ್ ಮಾಡಿ ತೊಗೊಂಡಿದ್ದೀವಿ ರೀ. ಫ್ರಂಟ್ ಪಾರ್ಟ್ ಫುಲ್ ಲೆಂತಿಗೆ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕ್ರಿ. ಯಾಕಂದ್ರೆ ಕೆಳಗಡೆನೂ ಅರ್ಧ ಇಂಚ್ ಮಾರ್ಜಿನ್ ಸ್ಟಿಚಿಂಗಿಗೆ ಅಂತ ಹೋಗ್ತೈತೆ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಆರ್ಮ್ ಹೋಲ್ದ ಶೇಪ್ ಹೆಂಗೆ ಹಾಕೊಳ್ಳೋದಂದ್ರೆ ಇಲ್ಲಿ 1/4 ಇಂಚಷ್ಟು ಮ್ಯಾಗ್ ತೊಗೊಂಡು ಹಾಕೋಬೇಕ್ರಿ. ಫ್ರಂಟ್ ಪಾರ್ಟ್ಗಿಂತರೂ ನಾವು ಬ್ಯಾಕ್ ಪಾರ್ಟ್ 1/4 ಇಂಚಷ್ಟು ಮ್ಯಾಗ್ ನಾವು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಆರ್ಮ್ ಹೋಲ್ ಶೇಪ್ ಹಾಕೋಬೇಕು. ಅದಾದಮೇಲೆ ನಮ್ಗೆ ಬ್ಯಾಕ್ ಪಾರ್ಟು ಅವ್ರು ಹೆಂಗೆ ನಂಗೆ ನೆಕ್ ಹೇಳ್ಯಾರ ಹಂಗೆ ಮಾಡತ್ತೀನಿ. ಅವ್ರು ಬ್ಯಾಕ್ ಸೈಡ್ ನಮಗೆ ಬೋಟ್ ನೆಕ್ ಅಷ್ಟೇ ಇರಲಿ ಅಂತ ಹೇಳ್ಯಾರ. ಬ್ಯಾಕ್ ಮ್ಯಾಗ್ ಇಲ್ಲಿ ಬೋಟ್ ನೆಕ್ ಮಾಡಿ ಕೆಳಗಡೆ ಏನೈತಲ್ರಿ ಅಲ್ಲಿ ನಾನು ಬಟನನ್ನು ಹಚ್ಚಾಕ್ ಕುಂತೇನೆ ನೋಡ್ರಿ. ನಿಮಗೆ ಮೊದಲ ಈ ಒಂದು ಬ್ಲೌಸು ಹೆಂಗೆ ಬರ್ತೈತಿ ಅಂತೇಳಿ ನಿಮ್ಗೆ ಸ್ಕೆಚ್ ಹಾಕಿ ತೋರಿಸಿದ್ದೆ. ಬುಕ್
ಬುಕ್ ಒಳಗೆ ಇದೊಂದು ಬ್ಯಾಕ್ ಪಾರ್ಟನ್ನು ನಾನು ಕಟ್ ಮಾಡೀನಿ. ನಿಮಗೆ ಮೊದಲ ತೋರಿಸಿದ್ದೆ ಹಿಂಗೆಲ್ಲ ನಾನು ಬ್ಲೌಸ್ ಹೊಲ್ಯಾತೀನಿ ಅಂತ. ಈ ಒಂದು ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಬೇಕಾತಂದ್ರೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ಹಂಗೆ ನಾ ಈ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಅಷ್ಟೇ ಅಲ್ದ ಲೇಡೀಸ್ ಟೇಲರು, ಆರಿ ವರ್ಕು, ಮಷಿನ್ ವರ್ಕ್ದು ಕ್ಲಾಸಸ್ಗಳನ್ನು ಹಾಕೀನಿ. ನಾನು ಆರಿ ವರ್ಕು ಮಾಡ್ತೀನಿ, ಮಷಿನ್ ವರ್ಕು ಮಾಡ್ತೀನಿ, ರಾಲ್ಸನ್ ಮಷಿನ್, ಮೆನ್ವಲ್ ಮಷಿನ್ ಒಳಗೆ ವರ್ಕು ಮಾಡ್ತೀನಿ. ಆ ಒಂದು ಕ್ಲಾಸಸ್ಗಳನ್ನು ನಾನು ನನ್ನ ಚಾನಲ್ದಾಗ ಹಾಕೇನಿ. ಆ ಒಂದು ಎಲ್ಲ ವಿಡಿಯೋಸ್ಗಳು ಬೇಕಾದ್ರೆ, ಈ ಮುಂದೆ ಬರುವಂಥ ವಿಡಿಯೋಸ್ಗಳು ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಕ್ರಾಸ್ ಪಟ್ಟಿನೂ ರೆಡಿ ಮಾಡ್ಕೊಂಡೆ. ಈ ಒಂದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕ್ರಾಸ್ ಪಟ್ಟಿ ರೆಡಿ ಆಯ್ತು. ಇದ್ರದ್ದು ಸ್ಲೀವ್ಸ್ ಕಟ್ಟಿಂಗ್ ನಿಮಗೆ ಬೇಕಾತಂದ್ರೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಈಗ ನೋಡಿರಿ ಒಂದು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತಿತ್ತು. ನಿಮ್ಗೆ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋ ತೋರಿಸೀನಿ. ಈ ಒಂದು ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಮುಂದೆ ಭಾಳ ಚಂದ ವಿಡಿಯೋಸ್ಗಳು ಅದಾವು. ಬಾಯ್ ಫ್ರೆಂಡ್ಸ್.